ಹುಬ್ಬಳ್ಳಿಯಲ್ಲಿ ಮತ್ತೊಂದು ಸಿಲಿಂಡರ್ ಅವಘಡ ಸಂಭವಿಸಿದೆ. ಸಿಲಿಂಡರ್ ಸ್ಫೋಟಗೊಂಡು 3 ಯುವಕರಿಗೆ ಗಂಭೀರವಾದ ಗಾಯ ಆಗಿದೆ. ಹುಬ್ಬಳ್ಳಿಯ ತಾರಿಹಾಳದಲ್ಲಿ ಈ ಘಟನೆ ನಡೆದಿದ್ದು ಸದ್ಯ ಗಾಯಾಳುಗಳನ್ನು ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಅಶೋಕ, ಸುಭಾಷ್, ಮಂಗಿಲಾಲ್ ಗಾಯಗೊಂಡವರು ಅಂತ ತಿಳಿದು ಬರ್ತಾ ಇದೆ. ಕಿಮ್ಸ್ಗೆ ಕಮಿಷನರ್ ಶಶಿಕುಮಾರ್ ಅವರು ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಸಿಲಿಂಡರ್ ಸ್ಫೋಟ ಸಂಭವಿಸಿದೆ. ಈ ಸಿಲಿಂಡರ್ ಸ್ಫೋಟದಲ್ಲಿ 3 ಯುವಕರಿಗೆ ಗಂಭೀರವಾದ ಗಾಯ ಆಗಿದ್ದು ಅವರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿಮಗೆ ನೆನಪಿರಬಹುದು, ಹುಬ್ಬಳ್ಳಿಯಲ್ಲಿ ಡಿಸೆಂಬರ್ನಲ್ಲಿ ಇದೇ ರೀತಿ ಅಯ್ಯಪ್ಪ ಮಾಲಾಧಾರಿಗಳು ಸಹ ಸಿಲಿಂಡರ್ ಸ್ಫೋಟದಲ್ಲಿ 8 ಜನರು ಈ ದುರಂತದಲ್ಲಿ ಸಾವನ್ನಪ್ಪಿದ್ರು. ಇದೀಗ ಹುಬ್ಬಳ್ಳಿಯಲ್ಲಿ ಮತ್ತೆ ಸಿಲಿಂಡರ್ ಸ್ಫೋಟದ ಇಂಥದ್ದೊಂದು ಅವಘಡ ಸಂಭವಿಸಿದೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ APMC ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಅಲ್ಲಿ ಒಂದು ಫಾರ್ಮ್ ಹೌಸ್ ರೀತಿಯಲ್ಲಿದೆ. ಅಂದರೆ ಮಾವಿನ ತೋಟ ಎಲ್ಲ ಇರುವಂಥದ್ದು. ಅಲ್ಲೊಂದು ಪ್ರಾಪರ್ ಮನೆ ಇದೆ. ಜನರಲಿ ಈ ಹಳ್ಳಿಯಲ್ಲಿ ತೋಟದ ಮನೆ ರೀತಿ ಇರುತ್ತಲ್ಲ, ಆ ಥರ ಒಂದು ಮನೆ ಇದೆ. ಆ ಮನೆಯಲ್ಲಿ ಇವತ್ತು ಸಂಜೆ 6:30 ಸಮಯದಲ್ಲಿ ಏಕಾಏಕಿ ಒಂದು ಸೌಂಡ್ ಬಂದದ್ರ ಹಿನ್ನೆಲೆಯಲ್ಲಿ ಮತ್ತು ಕಿರ್ಚಾಡಿದ್ರ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳಕ್ಕೆ ಹೋಗಿ ಸುತ್ತಮುತ್ತ ಇದ್ದಂಥವ್ರು ನೋಡಿದಂಥ ಸಂದರ್ಭದಲ್ಲಿ 3 ಜನ ಹುಡುಗರು, ಅಶೋಕು, ಮಂಗಿಲಾಲ್ ಮತ್ತು ಸುಭಾಷ್ ಅಂತ, ಈ 3 ಜನ ಸುಮಾರು 25 ಮತ್ತು 26 ವರ್ಷ ವಯಸ್ಸಿನವರಿದ್ದಾರೆ. ಮತ್ತು ರಾಜಸ್ಥಾನ್ ಮೂಲದವರು ಮತ್ತು ರಾಜಸ್ಥಾನದ ಜೋಧ್ಪುರ್ ಮೂಲದವರು. ಇವರು ಅರ್ಜುನ್ ಗೋಡೌನ್ ಅಲ್ಲಿ HP ಗ್ಯಾಸ್ ಅದರದ್ದು ಗ್ಯಾಸ್ ಸಿಲಿಂಡರ್ನ ಲೋಡ್ ಮಾಡೋವಂಥ ಕೆಲಸ ಮಾಡ್ತಾರೆ. ಸೊ ಅವರು ಇವತ್ತು ಸಂಜೆ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡೋವಂಥ ಸಂದರ್ಭದಲ್ಲಿ ಸಿಲಿಂಡ್ರ್ ಬ್ಲಾಸ್ಟ್ ಆಗಿರೋ ರೀತಿಯಲ್ಲಿ ಅಲ್ಲಿ ಕಾಣುತ್ತೆ. ಸಿಲಿಂಡರ್ ಬ್ಲಾಸ್ಟ್ ಅಂದರೆ ಸಿಲಿಂಡರ್ ಲೀಕ್ ಆಗಿರುತ್ತೆ. ಅವರು ಲೈಟ್ ಹಚ್ಚಲಿಕ್ಕೆ ಹೋದಾಗ ಬೆಂಕಿ ಹತ್ಕೊಂಡಿರುವಂಥದ್ದು ಕಂಡು ಬಂದಿದೆ.